ಅಲ್ಲ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮೂವಿಗೆ ಹೋಗಿ ಬರೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಸಂಜೆ ಮೇಲೆ. ಇವಾಗ 4:30. ಇವಾಗ ಹೋಗಿ ಮೂವಿ ನೋಡ್ಕೊಂಡು ಬರೋಣ. ತುಂಬ ದಿವಸ ಆಗಿತ್ತು ಹೋಗಿ ಬಂದು, ಅದಕ್ಕೋಸ್ಕರ ಗಣೇಶ್ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಟಿಫನ್ ಆಯಿತು. ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ನಾವೆಲ್ಲನೂ ಹೋಗ್ಬೇಕಂದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಹೋಗಿ ಬಂದಮೇಲೆ ಆರಾಮಾಗಿ ಹೋಗಿ ಮಲ್ಕೊಂಬಿಡ್ಬೋದು. ಬರೋಷ್ಟೊತ್ತಿಗೆ ನಮಗೆ ನೈಟ್ ಆಗೋಗಿರತ್ತೆ. ತುಂಬ ಟಯರ್ಡ್ ಆಗೋಗಿರತ್ತೆ. ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಿಚನಲ್ಲೆಲ್ಲ ಸ್ವಲ್ಪ ಡ್ರಾಯರ್ಸಲ್ಲೆಲ್ಲ ಎಲ್ಲ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಬೇಕಾಯಿತು. ಫ್ರಿಜ್ಜೆಲ್ಲ ಏನೇನು ಹಾಲೆಲ್ಲ ಇಟ್ಟಿರ್ತೀವಲ್ವ, ಬೆಳಿಗ್ಗೆ ಕಾಯಿಸ್ಕೊಂಡಿರ್ತೀವಿ, ರಾತ್ರಿವರೆಗೂ ಇರಲ್ಲ, ಅಂದರೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಹಾಲಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಹೋಗಬೇಕು. ನಮ್ಮ ಯಜಮಾನ್ರು ರೆಡಿಯಾಗವ್ರೆ, ಅಂದರೆ ಹೋಗೋಕ್ಕೆ ಬಂದವ್ರೆ. ಇನ್ನೇನು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಕವರಲ್ಲಿತ್ತು, ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಒಂದು ಬಾಕ್ಸಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಹೋಗಬೇಕು. ನನ್ನ ಮಗ ಇವಾಗ ಬಂದ, ಅಂದರೆ ಅವನು ಹೋಗಿ ರೆಡಿಯಾಗಿ ಬರ್ತಾನೆ. ಸ್ವಲ್ಪ ಹೂವು ಎಲ್ಲ ತೊಗೊಂಬಂದವನೆ, ಅದೆಲ್ಲ ಸ್ವಲ್ಪ ಕವರ್ಗೆ ಹಾಕಿ ಎತ್ತಿಕ್ಬೇಕು. ಎಲ್ಲ ಕೆಲಸ ಆದಮೇಲೆ ನಮ್ಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಅಲ್ಲಿದಲ್ಲೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ನಮಗೆ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಬಂದು ಹಾಲಿಡೇ ಇತ್ತು, ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಇಲ್ಲಾಂದರೆ ಎಲ್ಲೂ ಹೋಗಲ್ಲ. ಮೂವಿ ಯಾವುದೂ ಇರಲಿಲ್ಲ, ಬರೀ ಗಣೇಶ್ ಮೂವಿ ಮಾತ್ರ ಇತ್ತು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ತಮಿಳ್ ಮೂವಿ ಅಷ್ಟೆಲ್ಲ ಅರ್ಥ ಆಗಲ್ಲ, ತೆಲುಗುಗೆ ಹೋಗ್ಬೋದು, ಇಲ್ಲಾಂದರೆ ಕನ್ನಡ. ಓರಿಯನ್ ಮಾಲ್ಗೆ ಬಂದಿದ್ವಿ. ಫಸ್ಟೇ ಟಿಕೆಟ್ಸು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಒಂದೊಂದು ಸಲ ಟಿಕೆಟ್ಸ್ ಇರಲ್ಲ ಅಂದ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಓರಿಯನ್ ಮಾಲ್ ನಾವೇನು ಯಾವಾಗ ಬಂದ್ರೂ ಅಷ್ಟೇ ನಾವು ಮೂವಿ ನೋಡಿಕೊಂಡೇ ಬರೋದು. ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ, 1 ಅವರ್ ಮುಂಚೆ ಬೇಗ ಬಂದಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಔಟ್ಸೈಡ್ ಎಲ್ಲ ನೋಡ್ತಾ ಇದ್ದೀವಿ. ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಗೇಮ್ಸ್ ಇದ್ರೂ ಅಲ್ಲಿ ಗೇಮ್ಸು ಟಿಕೆಟ್ಸ್ ತೊಗೊಂಡು ಆಡ್ಬೋದು. ನಿಮಗೆ ನಾರ್ಮಲ್ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ, ಏನೋ ಹೋಗಿ ತಿನ್ಬೋದು, ಕಾಫಿ ಎಲ್ಲ ಇರುತ್ತೆ. ಸ್ವಲ್ಪ ಪ್ಲೇಸಸ್ ನೋಡ್ತಾ ಇದ್ವಿ. ಸ್ವಲ್ಪ ಅಲ್ಲೆಲ್ಲ ಆಲ್ಟ್ರೇಷನ್ ಮಾಡ್ತಾಯಿದ್ರು, ಅಂದರೆ ಸ್ವಲ್ಪ ಏನೋ ಅಲ್ಲಿ ಆಲ್ಟ್ರೇಷನ್ಗಳೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಯಜಮಾನ್ರು ಸ್ವಲ್ಪ ನಮ್ಮನ್ನು ಓರಿಯನ್ ಮಾಲ್ ಹತ್ರ ಬಿಟ್ಬಿಟ್ಟು ನಮ್ಮ ಯಜಮಾನ್ರು ಸ್ವಲ್ಪ ಚಿಕ್ಕಪೇಟೆಗೆ ಹೋದ್ರು ಕೆಲಸಕ್ಕೋಸ್ಕರ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ನೀವು ನನ್ನ ಮೂವಿ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಬರ್ತೀನಿ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋದರು. ನಾನು, ನನ್ನ ಮಗ, ನನ್ನ ಮಗಳು 3 ಜನ ಇಲ್ಲಿ ನೋಡ್ತಾ ಇದ್ದೀವಿ. ನನ್ನ ಮಕ್ಕಳು ಸ್ನ್ಯಾಕ್ಸ್ ಏನಾನ ತಿನ್ನೋಣ ಅಂತ ಇದ್ದರು, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಐಸ್ ಕ್ರೀಮ್ ತೊಗೊಂಡ್ವಿ. ಐಸ್ ಕ್ರೀಮು ನನ್ನ ಮಗ ತೊಗೊಂಡ್ರು ಇಬ್ಬರೂ. ಅವ್ರು ಇನ್ನೇನು ತಿಂದ್ಬಿಟ್ಟು ಮೂವಿ ಹತ್ರ ಹೋಗ್ಬೇಕು. ಇನ್ನೇನು ಟೈಮ್ ಆಗ್ತಾಯಿತ್ತು. ಅಲ್ಲೇ ಮೂವಿ ಹತ್ರ ಸ್ವೀಟ್ ಕಾರ್ನ್ ಅದೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನು ಟೈಮಿಂಗ್ಸ್ ಇತ್ತು ನಮಗೆ ಮೂವಿ ಸ್ಟಾರ್ಟ್ ಆಗೋದು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಮೂವಿ ಸ್ಟಾರ್ಟ್ ಆಗೈತೆ. ಡೇಟ್, ನೈಟ್ಸ್, ಮಕ್ಕಳನ್ನು ನೋಡ್ಕೊಳ್ಳೋದು, ಇದನ್ನೆಲ್ಲ ನೀನು ಯಾವತ್ತೂ ಬಿಟ್ಟಿಲ್ಲ. ಈಗ 4 ಈಗ 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 1
ನಿನಗೆ ಥ್ಯಾಂಕ್ ಯು ಹೇಳೋದನ್ನು ಮರೆತೆ. ಊಟ ಏನು ಹೇಳಿ ಮೂವಿ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮಿಂಗ್ಸ್ ಬಂದು 10 ಗಂಟೆ ಆಗ್ತೈತೆ. ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ 11:11 ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಓರಿಯನ್ ಮಾಲಿಂದ ಪಕ್ಕದಲ್ಲಿರೋದಂದರೆ ರಾಮೇಶ್ವರಂ ಹೋಟ್ಲು. ಯಾವಾಗೂ ಅಷ್ಟೇ ನಾವು ಓರಿಯನ್ ಮಾಲ್ಗೆ ಬಂದರೆ ರಾಮೇಶ್ವರಂ ಹೋಟ್ಲಿಗೆ ಬಂದು ಅಲ್ಲೇ ಏನಾನ ತಿಂದ್ಬಿಟ್ಟು ಹೋಗ್ತೀವಿ. ದೋಸೆ ಪುಳಿಯೋಗರೆ ಆ ಥರ ತೊಗೊಂಡ್ವಿ. ಬಿಸಿಬೇಳೆಭಾತ್ ತೊಗೊಂಡ್ರು. ನೀರು ದೋಸೆನೂ ಚೆನ್ನಾಗಿರುತ್ತೆ ಅಲ್ಲಿ. ಕ್ಯಾರೆಟ್ ಹಲ್ವ ಇಷ್ಟು ತೊಗೊಂಡಿದ್ದೀವಿ. ಎಲ್ಲ ಒಂದೊಂದು ತೊಗೊಂಡು ಎಲ್ಲ ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಎಲ್ಲರೂ ಒಂದೊಂದು ಅಂದರೆ ಸ್ವಲ್ಪ ತಿಂದ್ಬಿಟ್ಟು ಇನ್ನೇನು ಹೋಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.